ಹರೇ ರಾಮ. ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ. ಕಲ್ಪನಾತೀತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಈ ದಿನ ಭಾರತೀಯ ತಳಿಯ ಗೋವುಗಳು, ಅದರಲ್ಲೂ ವಿಶೇಷವಾಗಿ ಮಲೆನಾಡು ಗಿಡ್ಡ ತಳಿಯ ಗೋವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ಭಾರತೀಯ ತಳಿಯ ಗೋವುಗಳು ಅಂದರೆ ಅದೊಂದು ವಿಶೇಷವಾದಂತಹ ಜೀವಿ ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ, ವಿಶೇಷವಾದಂಥ ಒಂದು ಸುವಸ್ತು ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಸರ್ವಸ್ವವನ್ನು ನೀಡುವಂಥ ಗೋಮಾತೆ ನಮ್ಮ ಸಕಲ ಕಾಯಿಲೆಗಳಿಗೆ ಔಷಧಿಗಳನ್ನು ನೀಡ್ತಾಳೆ. ಔಷಧಿಯುಕ್ತವಾದಂಥವಳು. ಏನು ಪಂಚಗವ್ಯ ಅಂತ ನಾವು ಕರಿತೇವೆ, ಆಯುರ್ವೇದಕ್ಕೆ ಮೂಲವಾಗಿರುವಂಥದ್ದು ಪಂಚಗವ್ಯ, ಅದು ಸಂಪೂರ್ಣವಾಗಿ ಔಷಧಿಮಯವಾಗಿ ಇರ್ತದೆ. ಇದು ಗೋಮೂತ್ರ, ಗೋಮಯ, ಹಾಗೆ ಹಾಲು, ಮೊಸರು, ತುಪ್ಪ, ಇವುಗಳ ಮೂಲಕನೇ ಔಷಧಿಗಳನ್ನು ಬೇರೆ ಬೇರೆ ಅದಕ್ಕೆ ಗಿಡಮೂಲಿಕೆಗಳನ್ನು ಸೇರಿಸಿ ಔಷಧಿಗಳನ್ನು ಮಾಡುವಂಥದ್ದು ಆಯುರ್ವೇದದಲ್ಲಿ ಹಿಂದಿನಿಂದಲೂ ರೂಢಿ ಬಂದಿದೆ. ಹಾಗೆ ಏನು ಕೆಲವು ಸಮಯದ ಹಿಂದೆ, ಕೆಲವು ವರ್ಷಗಳ ಹಿಂದೆ ಹೈನುಗಾರಿಕೆಯನ್ನು ಏನೋ ಉತ್ತೇಜನ ಮಾಡಬೇಕು ಅಂತ ವಿದೇಶಿ ತಳಿಯನ್ನು ತಂದು ಅದು ಬೇರೆ ಯಾವುದೊಂದು ಪ್ರಾಣಿಯ ಜೊತೆ ಸಂಕರವನ್ನು ಮಾಡಿ ವಿದೇಶಿ ತಳಿಯನ್ನು ಹಾಲಿನ ಉತ್ಪಾದನೆಗಾಗಿ ಅದನ್ನು ಪ್ರಚಾರ ಮಾಡಿದರು. ಆದರೆ ಅದು ನಿಜವಾಗಿ ಹಾಲು ಅಂತಲ್ಲ, ಹಾಲಲ್ಲಿ ಇರಬೇಕಾದಂತಹ ಪೌಷ್ಟಿಕಾಂಶಗಳು ಅದರಲ್ಲಿ ಇರ್ತಾ ಇರಲಿಲ್ಲ. ಆದರೆ ಭಾರತೀಯ ತಳಿಯ ಗೋವುಗಳು ಯಾವುದೇ ಇರಲಿ, ಅವು ತ್ಯಾಜ್ಯ ಅಂತ ಕೊಡೋದು ಕೂಡ ನಮಗೆ ಔಷಧಿಯುಕ್ತವಾಗಿ ಇರುವಂಥದ್ದೇ. ಅದಕ್ಕೆ ಬೇಕಾದಂಥ ದೇಹ ರಚನೆ ಕೂಡ ಭಾರತೀಯ ತಳಿಯ ಗೋವುಗಳಲ್ಲಿ ವಿಶೇಷವಾಗಿ ಇರ್ತದೆ. ಸೂರ್ಯಕೇತು ನಾಡಿ ಆಗಿರ್ಬೋದು, ಈ ಗಂಗೆ ದೊಗಲು ಅಂತ ಹೇಳುವಂಥದ್ದು ಇರ್ಬೋದು, ಎಲ್ಲ ಕೂಡ ಒಂದು ವೈಜ್ಞಾನಿಕವಾಗಿ ಬೇಕಾದಂತಹ ಒಂದಿಷ್ಟು ರಚನೆ ಆಗಿರ್ತದೆ. ಈ ಕೆಲವೊಂದು ಲಕ್ಷಣಗಳು ಈ ವಿದೇಶಿ ತಳಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ಅದರ ಏನು ಗೋಮೂತ್ರ ಅಥವಾ ಸಗಣಿಯಲ್ಲಿ ಔಷಧಿ ಅಂಶ ಅಥವಾ ಹಾಲಿನಲ್ಲಿರ್ಬೋದು ಔಷಧಿ ಅಂಶಗಳು ಬರೋದಿಲ್ಲ. ಅದರಲ್ಲಿ ಕೂಡ ಭಾರತೀಯ ತಳಿಯ ಗೋವುಗಳಲ್ಲಿ ವಿಶೇಷವಾಗಿ ಮಲೆನಾಡು ಗಿಡ್ಡ ಅನ್ನುವಂಥದ್ದು ಒಂದು ತಳಿ, ಅದು ಹೆಚ್ಚು ಪ್ರಚಾರದಲ್ಲಿ ಇರುವಂಥ ತಳಿಯೇ. ಈ ಮಲೆನಾಡು ಭಾಗದಲ್ಲಿ ಅಂದರೆ ಏನು ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಗೆಯೇ ಕರಾವಳಿ ಭಾಗ, ಸಾಧಾರಣ ಮಂಗಳೂರು, ಉಡುಪಿ, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ, ಈ ಥರ ಕೆಲವೊಂದಿಷ್ಟು ಭಾಗದಲ್ಲಿ ಕಾಣಸಿಗುವಂಥ ಒಂದು ಅಪರೂಪದ ತಳಿ. ಈ ಮಲೆನಾಡು ಗಿಡ್ಡ ತಳಿಗೆ ಕಾಯಿಲೆಗಳು ಕಡಿಮೆ. ಮುಖ್ಯವಾಗಿ ಈಗ ದೇಸಿ ತಳಿ ಗೋವುಗಳಲ್ಲಿ ಕಾಯಿಲೆಗಳು ಕಡಿಮೆ, ವಿದೇಶಿ ತಳಿಯ ಗೋವುಗಳು ತುಂಬ ಸೂಕ್ಷ್ಮ. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತದೆ, ತೊಂದರೆಗಳಾಗ್ತದೆ. ಭಾರತೀಯ ತಳಿಯ ಗೋವುಗಳಲ್ಲಿ ಇದು ಕಡಿಮೆ. ಅದರಲ್ಲೂ ಮಲೆನಾಡು ಗಿಡ್ಡ ತಳಿ ಇನ್ನೂ ತುಂಬ ಅಂದರೆ ತುಂಬ ಕಡಿಮೆ ಇರುವಂಥ ಅಂದರೆ ಆರೋಗ್ಯಪೂರ್ಣವಾಗಿರುವಂಥ ಒಂದು ತಳಿ ಇದು. ಹಾಗೆ ಮೇಂಟೆನೆನ್ಸ್ ಏನು ನಿರ್ವಹಣೆ ದೃಷ್ಟಿಯಿಂದ ಕೂಡ ತುಂಬ ಆಹಾರದ ಅವಶ್ಯಕತೆ ಇಲ್ಲ, ಕಡಿಮೆ ಆಹಾರ ಸಾಕು. ಮತ್ತು ಬೆಟ್ಟಗಳಲ್ಲಿ ಮೆಂದು ಗಿಡಮೂಲಿಕೆಗಳನ್ನು ತಿಂದು ಬಂದು ಗೋಮೂತ್ರ, ಗೋಮಯ, ಹಾಲನ್ನು ನೀಡೋದ್ರಿಂದ ಹೆಚ್ಚು ಔಷಧಿಯುಕ್ತವಾಗಿ ಇರ್ತದೆ. ಹಾಗಾಗಿ ಮಲೆನಾಡು ಗಿಡ್ಡ ತಳಿ ಅತ್ಯಂತ ಅಪರೂಪ, ಅತ್ಯಂತ ವಿಶಿಷ್ಟವಾಗಿರುವಂಥ ತಳಿ. ಮಲೆನಾಡು ಗಿಡ್ಡ ತಳಿಯ ಗಾತ್ರ ಇದು ನೋಡೋದಿದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಮಲೆನಾಡು ಗಿಡ್ಡ ತಳಿಯ ಒಂದು ಒಳ್ಳೆಯ ಹಸು ಇದು. ಇದೇ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿರುವಂಥ ಆಕಾರವನ್ನು ಹೊಂದಿರುವಂಥ ತಳಿ ಮಲೆನಾಡು ಗಿಡ್ಡ. ವಿಶೇಷವಾಗಿ ಜನರ ಜೊತೆ ಒಡನಾಟವನ್ನು ಹೆಚ್ಚು ಬೆಳೆಸುವಂಥ ತಳಿಯೇ. ಹಾಗೆಯೇ ನಿರ್ವಹಣೆ ದೃಷ್ಟಿಯಿಂದ ಈ ಆಕಾರನೂ ಸಣ್ಣ ಇರೋದ್ರಿಂದ ಇದಕ್ಕೆ ಆಹಾರ ಕಡಿಮೆ ಸಾಕಾಗತ್ತೆ, ಜಾಸ್ತಿ ಆಹಾರದ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೂ ಹೊರಗಡೆ ಬಿಡೋದ್ರಿಂದ ಇನ್ನೂ ಕಡಿಮೆ ಸಾಕಾಗ್ತದೆ. ಮತ್ತು ಅನಾರೋಗ್ಯದ ಇದು ಕೂಡ ತುಂಬ ಕಡಿಮೆ ಇರ್ತದೆ. ಇವು ಆಕಾರ ಮತ್ತು ಆರೋಗ್ಯ ಎರಡೂ ದೃಷ್ಟಿಯಿಂದನೂ ನಿರ್ವಹಣೆಯಲ್ಲಿ ಅತ್ಯಂತ ಸುಲಭ, ಸಾಕುವಂಥವ್ರಿಗೆ ಕೂಡ ಅತ್ಯಂತ ಸುಲಭದ್ದಾಗಿದೆ. ಆದರೆ ಹಾಲನ್ನು ಕಡಿಮೆ ಕೊಡ್ತದೆ ಮಲೆನಾಡು ಗಿಡ್ಡ ತಳಿ ಅನ್ನೋ ದೃಷ್ಟಿಯಿಂದ ಕೆಲವು ಭಾಗದಲ್ಲಿ ಇದರ ನಿರ್ವಹಣೆ ನಮಗೆ ಆದಾಯ ಇಲ್ಲ, ಅದರಿಂದ ಅದು ಜಾಸ್ತಿ ಖರ್ಚು ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ನಾವು ಏನು ಮಾಡ್ತೇವೆ ಅಂದರೆ ಕೇವಲ ಹಾಲನ್ನು ಮಾತ್ರ ಆದಾಯದ ಮೂಲ ಅಂತ ತಿಳಿದಿದ್ದೇವೆ. ಆದರೆ ಕೇವಲ ಹಾಲು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಗೋಮೂತ್ರ ಮತ್ತು ಗೋಮಯ. ಯಾಕೆಂದರೆ ಹಾಲನ್ನು ಕೆಲವು ಸಮಯ ಕೊಡ್ತದೆ, ಅದಿರೋ ಕರುವಿಗೋಸ್ಕರ. ಕರುವಿಗೆ ಹೆಚ್ಚಾದಂಥ ಹಾಲನ್ನು ನಾವು ಪಡಿಬೇಕು, ಆದರೆ ಅದು ಕೆಲವು ಸಮಯ ಇರ್ತದೆ, ಅದಾದ ನಂತರ ಹಾಲು ಸಿಗೋದಿಲ್ಲ. ಆದರೆ ಗೋಮೂತ್ರ, ಗೋಮಯವನ್ನು ಗೋವು ಬದುಕಿರುವ ತನಕ ಕೊಡ್ತದೆ. ಆ ಗೋಮೂತ್ರ, ಗೋಮಯದಲ್ಲಿ ನಾವು ಗೊಬ್ಬರವನ್ನು ಮಾಡ್ಬೋದು, ಬೇರೆ ಬೇರೆ ಔಷಧಿಗಳಿಗೆ ಬಳಸ್ಬೋದು. ಯಾಕೆಂದರೆ ಎರಡರಲ್ಲೂ ಔಷಧೀಯ ಗುಣಗಳು ಇರೋದ್ರಿಂದ ಔಷಧಿಗಳಿಗೆ ಬಳಸ್ಬೋದು. ಹಾಗಾಗಿ ಅದನ್ನು ನಾವು ಉಪ ಉತ್ಪನ್ನಗಳನ್ನು ತಯಾರು ಮಾಡೋದನ್ನು ನಾವು ರೂಢಿ ಮಾಡಿಕೊಂಡ್ರೆ, ಅದನ್ನು ಆರಂಭ ಮಾಡಿದರೆ
ಒಂದು ಗೋವಿನ ನಿರ್ವಹಣೆ ಯಾರಿಗೂ ಒಂದು ತುಂಬಾ ಖರ್ಚಾಗ್ತದೆ ಅನ್ನುವಂಥ ಇದು ಬರೋದಿಲ್ಲ. ಮತ್ತೆ ಅವು ಗೋವು ಬದುಕಿರುವ ತನಕ ನಾವು ಅದರ ಏನು ಆದಾಯ ಬರ್ತದೆ ಅದರಲ್ಲಿ ಆ ಗೋವಿನ ನಿರ್ವಹಣೆಯನ್ನ ಮಾಡ್ಬೋದು. ಅದರ ಬಗ್ಗೆ ಇನ್ನು ಹೆಚ್ಚಿನ ಜಾಗೃತಿ ಆಗಬೇಕಾಗಿದೆ. ಏನು ನಾವು ಉಪ ಉತ್ಪನ್ನಗಳನ್ನ ತಯಾರು ಮಾಡಬಹುದು ಏನು ಅನ್ನೋದಕ್ಕೆ, ಅದಕ್ಕೆ ರಾಮಚಂದ್ರಾಪುರ ಮಠದಲ್ಲಿ ಹಲವಾರು ಯೋಜನೆಗಳನ್ನ ಹಾಕೊಂಡು ಸಂಶೋಧನೆಗಳು ನಡೀತಾ ಇದೆ. ಈಗಾಗಲೇ ಹಲವಾರು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಮಠಗಳಲ್ಲೂ ಕೂಡ ಈ ಗೋವಿನ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ, ಮತ್ತೆ ಪಂಚಗವ್ಯಗಳಿಂದ ಯಾವ್ಯಾವ ಉತ್ಪನ್ನಗಳನ್ನ ರೆಡಿ ಮಾಡ್ಬೋದು, ಔಷಧಿ ಉತ್ಪನ್ನಗಳಿರ್ಬೋದು, ಗೃಹ ಬಳಕೆ ಉತ್ಪನ್ನಗಳಿರ್ಬೋದು, ಯಾವ್ದನ್ನ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ಪ್ರಯೋಗಗಳು ನಡೀತಾನೆ ಇದೆ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಕೇವಲ ಹಾಲನ್ನ ಆದಾಯದ ಮೂಲ ಅಂತ ಭಾವಿಸದೆ ಅದಕ್ಕೆ ಅದರ ಗೋಮೂತ್ರ ಮತ್ತೆ ಗೋಮಯಗಳನ್ನ ಬಳಸಿ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಏನು ಕಾರ್ಯವನ್ನ ಮಾಡಬೇಕಾಗಿದೆ. ಹಾಗೆಯೇ ಮಲ್ನಾಡ್ ಗಿಡ್ಡ ಇವತ್ತು ಅವಸಾನದ ಅಂಚಿಗೆ ಹೋಗ್ತಾ ಇದೆ. ಭಾರತೀಯ ತಳಿಯ ಗೋವುಗಳೆಲ್ಲ ಅವಸಾನದ ಅಂಚಿಗೆ ಹೋಗ್ತಾ ಇದೆ. ಅದರ ಉಳಿಸುವ ಸಲುವಾಗಿ ಹಲವಾರು ಮಠಮಾನ್ಯಗಳು ಇವತ್ತು ಕಾರ್ಯಪ್ರವೃತ್ತವಾಗಿದೆ. ಆದರೆ ಮಲ್ನಾಡ್ ಗಿಡ್ಡ ನಮ್ಮ ಉತ್ತರ ಕನ್ನಡ ಭಾಗದ ರೈತರುಗಳು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದು ಹೆಚ್ಚಿನ ಕಾರ್ಯವನ್ನ ಮಾಡಿ ಅದನ್ನ ಉಳಿಸಿ ಬೆಳೆಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ. ಅದರಲ್ಲೂ ಇವತ್ತು ಮಲ್ನಾಡ್ ಗಿಡ್ಡದಲ್ಲಿ ವಿಶೇಷವಾಗಿ ಹೊರಗಡೆ ಪ್ರಚಾರ ಇರುವಂತದ್ದು ಕಪಿಲೆ ಅನ್ನುವಂಥದ್ದು ಒಂದು ತಳಿಯ ಬಗ್ಗೆ ತುಂಬಾ ಪ್ರಚಾರ ಇದೆ. ಅದು ಆ ಕಪಿಲೆ ಅನ್ನುವಂಥದ್ದು ಬೇರೆ ತಳಿ ಅಲ್ಲ, ಅದು ಮಲೆನಾಡು ಗಿಡ್ಡದ ಒಂದು ಉಪಜಾತಿ ಅಂತ ಹೇಳ್ಬೋದು ಅಥವಾ ಉಪತಳಿ ಅಂತ ಹೇಳ್ಬೋದು. ಮಲೆನಾಡು ಗಿಡ್ಡದ ಬಾಕಿ ಎಲ್ಲ ಇದರ ಜೊತೆಗೆ ವಿಶೇಷವಾಗಿ ಬಂಗಾರದ ವರ್ಣ ಮೈಯಲ್ಲಿ ಇರ್ತದೆ. ಕಾಲಿನ ಗೊರಸಿನ ಮೇಲ್ಭಾಗ ಒಂದು ಬಿಳಿಯ ಉಂಗುರದ ಆಕೃತಿಯ ರಚನೆ ಇರ್ತದೆ. ಕಣ್ಣು ಕಾಜುಗಣ್ಣು ಅಂದ್ರೆ ಗಾಜಿನ ತರದ ಕಣ್ಣನ್ನು ಹೊಂದಿರ್ತದೆ. ಕೋಡು ತುಂಬಾ ಅಲುಗಾಡುವಂತಹ ಸ್ಥಿತಿಯಲ್ಲಿ ಕೋಡು ಇರ್ತದೆ, ಅಂದ್ರೆ ಅಷ್ಟು ಹಗುರವಾಗಿರ್ತದೆ. ಆ ತರದಂತಹ ಗುಣಲಕ್ಷಣವನ್ನ ಹೊಂದಿರುವಂತಹ ಗೋವನ್ನ ಕಪಿಲೆ ಅಂತ ಕರೀತಾರೆ. ಆದ್ರೆ ಅದು ಮಲ್ನಾಡ್ ಗಿಡ್ಡದ್ದೇ ಒಂದು ಪ್ರಭೇದ ಆಗಿರ್ತದೆ. ಹಾಗಾಗಿ ಆ ಮಲ್ನಾಡ್ ಗಿಡ್ಡ ಇರ್ಬೋದು ಅಥವಾ ಕಪಿಲೆ ಇರ್ಬೋದು, ಆ ಗೋವುಗಳನ್ನ ನಾವು ಮುಂದಿನ ದಿನದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿ ಸಂರಕ್ಷಣೆಯನ್ನ ಮಾಡುವಂತ ಕಾರ್ಯವನ್ನ ಮಾಡಬೇಕು. ಮತ್ತೆ ಇವತ್ತೇನಾಗಿದೆ, ಭೂಮಿ ರಸಗೊಬ್ಬರವನ್ನ ತಿಂದು ವಿಷಯುಕ್ತವಾಗ್ತಾ ಇದ್ದಾಳೆ. ಹಾಗಾಗಿ ಭೂತಾಯಿಯನ್ನ ಒಂದು ಸಮೃದ್ಧವಾಗಿಸುವಂತ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದಕ್ಕೆ ಭಾರತೀಯ ತಳಿಯ ಗೋವಿನ ಸಗಣಿ ಗೋಮೂತ್ರವನ್ನ ಬಳಸಿ ಗೊಬ್ಬರವನ್ನ ತಯಾರು ಮಾಡಿ ಅದನ್ನ ನಮ್ಮ ಭೂಮಿಗೆ ಕೊಡೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಒಟ್ಟಾರೆಯಾಗಿ ಈ ಭಾರತೀಯ ತಳಿಯ ಗೋವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಪಂಚಗವ್ಯಗಳನ್ನ ನಾವು ಏನು ಸೇವನೆ ಮಾಡ್ತೇವೆ ಅದನ್ನ ಸೇವನೆ ಮಾಡಿದ್ರೆ ನಮಗೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಈ ಭಾರತೀಯ ತಳಿಯ ಗೋವುಗಳ ಸಗಣಿ ಗೋಮೂತ್ರವನ್ನ ಭೂಮಿಗೆ ಹಾಕೋದ್ರಿಂದ ಭೂತಾಯಿಯ ರೋಗ ನಿರೋಧಕ ಶಕ್ತಿ, ಅಂದ್ರೆ ನಾವೀಗ ಎಷ್ಟೋ ಕಡೆ ನೋಡ್ತೇವೆ ಹಲವಾರು ಬೆಳೆಗಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಉದಾಹರಣೆಗೆ ಅತ್ಯಂತ ಈಗ ಪ್ರಚಲಿತದಲ್ಲಿ ಇರುವಂತಹ ಸುದ್ದಿ, ಹಾಗೆ ರೈತರಿಗೆ ಅತ್ಯಂತ ಹೊಡೆತ ಕೊಡ್ತಾ ಇರುವಂತಹ ಒಂದು ವಿಷಯ ಅಂದ್ರೆ ಅಡಿಕೆಗೆ ಎಲೆ ಚುಕ್ಕೆ ರೋಗ ಅಂತ ಬಂದಿದೆ. ಅದೇ ರೀತಿಯಾಗಿ ಗದ್ದೆಗೆ ಬೇರೆ ಬೇರೆ ಕಾಯಿಲೆಗಳು, ಈಗ ಭತ್ತ ಬೆಳೆಯಲು ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಆದ್ರೆ ಅದಕ್ಕೆಲ್ಲ ಮೂಲ ಏನು ಅಂದ್ರೆ ಆ ಅಡಿಕೆ ಮರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವಂಥದ್ದು. ಹಾಗೆಯೇ ಭತ್ತ ಏನು ನಾವು ಬೆಳಿತೇವೆ ಅಲ್ಲಿ ಭೂಮಿಯಲ್ಲಿಯೇ ಅದಕ್ಕೆ ಬೇಕಾದಂತಹ ಸತ್ವಯುತವಾದಂತಹ ಆಹಾರ ಅದಕ್ಕೆ ದೊರೆಯದೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು. ಈಗ ನಮಗ್ ಕೂಡ ಹಾಗೇನೆ, ನಮಗೆ ಕಾಯಿಲೆ ಬರೋದು ಯಾವಾಗ ನಾವು ಆಹಾರವನ್ನ ವಿಷಯುಕ್ತವಾದ ಆಹಾರವನ್ನ ಸೇವನೆ ಮಾಡಿದವಾಗ ನಮಗೆ ಕಾಯಿಲೆ ಬರ್ತದೆ. ಆರೋಗ್ಯಪೂರ್ಣವಾದಂತಹ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ನಮಗೆ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ಭೂಮಿಗೆ ಮತ್ತೆ ಯಾವುದೇ ಗಿಡ ಇರಲಿ ಯಾವುದೇ ಜೀವಿ ಇರಲಿ ಅದಕ್ಕೆ ಆರೋಗ್ಯಪೂರ್ಣವಾದಂತಹ ಆಹಾರವನ್ನ ನೀಡಿದರೆ ಅದಕ್ಕೆ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ನಾವು ಪಂಚಗವ್ಯಗಳನ್ನ ಬಳಸಿ ನಾವು ಬಳಸೋಣ, ಜೊತೆಗೆ ಪಂಚಗವ್ಯಯುಕ್ತವಾದಂತಹ ಗೊಬ್ಬರವನ್ನ ಭೂಮಿಗೆ ಕೊಡೋಣ. ಅದರ ಮೂಲಕವಾಗಿ ಭೂಮಿಯನ್ನ ಫಲವತ್ತು ಮಾಡೋಣ, ವಾತಾವರಣವನ್ನ ಶುದ್ಧೀಕರಣಗೊಳಿಸೋಣ, ಜೊತೆಗೆ ನಮ್ಮ ಆರೋಗ್ಯಯುತವಾದಂತಹ ಜೀವನಕ್ಕೆ ನಾವು ನಾಂದಿ ಹಾಡೋಣ. ಇದಕ್ಕೆ ನಾವು ಮಾಡಬೇಕಾದಂತ ಮುಖ್ಯ ಕಾರ್ಯ ಅಂದ್ರೆ ಭಾರತೀಯ ತಳಿಯ ಗೋವುಗಳನ್ನ ಉಳಿಸಿ ಬೆಳೆಸಬೇಕಾದಂಥದ್ದು. ಅದರಲ್ಲೂ ವಿಶೇಷವಾಗಿ ಮಲ್ನಾಡ್ ಗಿಡ್ಡ ತಳಿಯನ್ನ ಅತ್ಯಂತ ಕಡಿಮೆ ನಿರ್ವಹಣಾ ವೆಚ್ಚ ಇರುವಂತಹ, ಅತ್ಯಂತ ಸುಲಭವಾಗಿ ನಿರ್ವಹಿಸಲು ಸಾಧ್ಯ ಇರುವಂತಹ ಮಲೆನಾಡು ಗಿಡ್ಡ ತಳಿಯನ್ನ ನಾವು ಅಭಿವೃದ್ಧಿಪಡಿಸಿ ಈ ಮುಂದಿನ ದಿವಸದಲ್ಲಿ ಅದರ ಮೂಲಕ ಪಂಚಗವ್ಯಗಳನ್ನು ಬಳಸಿ ನಾವು ಮತ್ತು ನಮ್ಮ ವಾತಾವರಣವನ್ನ ಶುದ್ಧೀಕರಣಗೊಳಿಸುವಲ್ಲಿ ಎಲ್ಲ ಕಾರ್ಯಪ್ರವೃತ್ತರಾಗೋಣ. ಜೊತೆಗೆ ಈಗಾಗಲೇ ಏನು ಕಾರ್ಯ ಮಾಡ್ತಾ ಇರುವಂತಹ ಮಠಮಾನ್ಯಗಳಿಗೆ ನಮ್ಮ ಸಹಕಾರವನ್ನ ಕೊಟ್ಟು ಗೋ ಸಂರಕ್ಷಣೆಯನ್ನ ಮಾಡಿ ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ
ನಾವು ಉಳಿಸಬೇಕಾದಂಥ ಕರ್ತವ್ಯ ನಮ್ಮ ಮೇಲಿದೆ. ಮುಂದಿನ ಪೀಳಿಗೆಗೆ ಗೋವು ಇಲ್ಲ ಅಂತ ಆದರೆ ಜಗತ್ತು ನಾಶ ಆಗ್ತದೆ. ಹಾಗಾಗಿ ಗೋವನ್ನು ಉಳಿಸುವಂಥ ಮಹಾ ಕಾರ್ಯದಲ್ಲಿ ನಾವೆಲ್ಲ ಸೇರಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.